ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಾವೆಲ್ಲರೂ ಹಳೆಯ ಒಡಂಬಡಿಕೆಯ ಸ್ತ್ರೀಯರ ಬಗ್ಗೆ ಕಲಿತುಕೊಳ್ಳಲಿದ್ದೇವೆ. ಇವತ್ತು ನಾವು ಕಲಿಯಲಿರುವ ಪಾಠ ಸಾರಳು, ನಂಬಿಕೆಗೆ ಮೂಲ ಪಿತೃವಾದ ಅಬ್ರಹಾಮನ ಹೆಂಡತಿ ಎಂಬುದಾಗಿ. ಪ್ರಾರ್ಥನೆ ಮಾಡುವ. ಕೃಪೆಯುಳ್ಳ ಸ್ವಾಮಿ, ಈ ಸಮಯವನ್ನು, ನನ್ನನ್ನು, ಸಂದೇಶವನ್ನು ನಿನಗೆ ಒಪ್ಪಿಸಿಕೊಡುವಂತನಾಗಿದ್ದೇನೆ. ನೀನೊಬ್ಬನೇ ಮಹಿಮೆ ಹೊಂದಿಕೋ. ಪ್ರಾರಂಭದಿಂದ ಅಂತ್ಯದವರೆಗೂ ನಿನ್ನ ಆತ್ಮದ ಮೂಲಕವಾಗಿ ಸ್ವರಗೆ ಸ್ವರವಾಗಿದ್ದು ಯಾವ ಮಾತುಗಳನ್ನು ಹೇಗೆ ಉಚ್ಚರಿಸಬೇಕು ಎಂಬುದನ್ನು ತಿಳಿಯಪಡಿಸಿಕೊಟ್ಟು ನೀನೇ ನಿನ್ನ ಆತ್ಮನ ಮೂಲಕವಾಗಿ ಹತೋಟಿಯಲ್ಲಿ ತೆಗೆದುಕೊಂಡು ಕೇಳುವ ಪ್ರತಿಯೊಬ್ಬ ಮಕ್ಕಳನ್ನು ಆಶೀರ್ವದಿಸಿ ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್. ಸಾರಾ, ಇದರ ಅರ್ಥ ರಾಜಸ್ತ್ರೀ ಎಂಬುದಾಗಿ ಅಥವಾ ರಾಜಮಾತೆ, ಪ್ರಿನ್ಸಸ್ ಎಂಬುದಾಗಿ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದಾಗಿದೆ, ರಾಣಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಆಕೆಗೆ ಇದ್ದಂಥ ಹೆಸರು ಸಾರಾಯಳು ಎಂಬುದಾಗಿ. ಸಾರಾಯ ಅಂದರೆ ಸಂದೇಹವುಳ್ಳವಳು ಎಂಬುದಾಗಿ. ಸತ್ಯವೇದದ ಸ್ತ್ರೀಯರಲ್ಲಿ ಸಾರಳು ಬಹಳ ಪ್ರಾಮುಖ್ಯವಾದ ಸ್ಥಾನವನ್ನು ಹೊಂದಿರುತ್ತಾಳೆ. ಸ್ವಲ್ಪ ಹೊತ್ತು ಆಕೆಯ ಹಿನ್ನೆಲೆಯನ್ನು ನಾವು ಕಂಡುಕೊಳ್ಳುವಾಗ, ಈಕೆಯು ಅಬ್ರಹಾಮನ ಧರ್ಮಪತ್ನಿಯಾಗಿದ್ದಳು. ಇಸ್ಸಾಕನ ವಾಗ್ದಾತವಾದಂಥ ಮಗನ ತಾಯಿಯಾಗಿದ್ದಳು. ಈಕೆಯು ಹೆಚ್ಚು ಕಡಿಮೆ 127 ವರ್ಷ ಜೀವಿಸಿ ಮರಣವನ್ನು ಹೊಂದಿದಳು ಎಂಬುದಾಗಿ ನಾವು ಕಂಡುಕೊಳ್ಳುವಂತರಾಗಿದ್ದೇವೆ. ಸಾರಾಳ ಗುಣಾತಿಶಯಗಳನ್ನು ನಾವು ಕಂಡುಕೊಳ್ಳುವಾಗ, ಮೊದಲನೇದಾಗಿ ಈಕೆಯು ಅನೇಕ ದೇಶಗಳ ಮಾತೆ. ಇವತ್ತು ಇಡೀ ಮಾನವ ಕುಲವನ್ನು ನಾವು ನೋಡುವಾಗ ಇಸಾಕನು ಮತ್ತು ಇಷ್ಮಾಯೇಲನು ಎರಡು ಜನಾಂಗವನ್ನು ನಾವು ತೆಗೆದುಕೊಳ್ಳುವಾಗ ಇಡೀ ಮಾನವ ಕುಲವನ್ನೇ ಇದು ಸೇರಿಕೊಂಡಿದೆ ಎಂಬುದನ್ನು ನಾವು ಗುರುತಿಸುವಂತರಾಗಿದ್ದೇವೆ. ಆದಿಕಾಂಡ 17ನೇ ಅಧ್ಯಾಯ 15 ಮತ್ತು 16ನೇ ವಚನದಲ್ಲಿ ತಿಳಿಸುವ ಹಾಗೆ, ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನು ಇನ್ನು ಮುಂದೆ ನಿನ್ನ ಪತ್ನಿಯನ್ನು ಸಾರಾಯಳೆಂದು ಕರೆಯದೆ ಸಾರಾ ಎಂದು ಕರೆಯಬೇಕು. ನಾನು ಆಕೆಯನ್ನು ಆಶೀರ್ವದಿಸಿ ಆಕೆಯಲ್ಲಿ ನಿನಗೆ ಮಗನನ್ನು ಕೊಡುವೆನು. ನಾನು ಆಕೆಯನ್ನು ಆಶೀರ್ವದಿಸಿದ್ದರಿಂದ ಆಕೆಯಿಂದ ಅನೇಕ ಜನಾಂಗಗಳು, ಅರಸರು ಉತ್ಪತ್ತಿಯಾಗುವರು ಎಂಬುದಾಗಿ. ಹಾಗಿರುವಲ್ಲಿ ಪ್ರಿಯರೇ, ಇವತ್ತು ಲೋಕದಲ್ಲಿ ನೋಡುತ್ತಿರುವ ಜನಸಂಖ್ಯೆಗೆ ಮೂಲ ಮಾತೆ ಸಾರಾಳೆ ಆಗಿದ್ದಾಳೆ. ಈಕೆಯು ದೇವರು ವಾಗ್ದಾತ ಮಾಡಿದಂಥ ಮಗನನ್ನು ಹೆರುವುದರ ಮೂಲಕವಾಗಿ ಮಾನವ ಕುಲಕ್ಕೆ ಒಂದು ದೊಡ್ಡ ಜನಾಂಗವನ್ನೇ ಆಕೆಯು ಕೊಟ್ಟಿದ್ದಾಳೆ. ಎರಡನೆಯ ಗುಣ, ಸಾರಳು ಬಹು ಸುಂದರಿಯಾಗಿದ್ದಳು. ಆದಿಕಾಂಡ 12ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸುವಾಗ ಅಲ್ಲಿ ತಿಳಿಸುವಂಥದ್ದಾಗಿದೆ, ಅವನು ಐಗುಪ್ತ ದೇಶದ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರಳಿಗೆ, ಕೇಳು, ನೀನು ಸುಂದರಿ ಎಂದು ನಾನು ಬಲ್ಲೆ. ಅಬ್ರಹಾಮನ ಪತ್ನಿಯಾದ ಸಾರಳು ಸೌಂದರ್ಯವುಳ್ಳವಳಾಗಿದ್ದಳು. ಲೌಕಿಕ ಸೌಂದರ್ಯ ಅನೇಕ ವೇಳೆ ನಮ್ಮನ್ನು ಅವನತಿಗೆ ನಡೆಸುತ್ತದೆ. ಸಾರಳ ಸೌಂದರ್ಯ ಆಕೆಯನ್ನು ಕ್ಲಿಷ್ಟಕರವಾದ ಪರಿಸ್ಥಿತಿಗೆ ನಡೆಸಿತು ಎಂಬುದಾಗಿ ನಾವು ಗಮನಿಸುವಂತರಾಗಿದ್ದೇವೆ. ಪ್ರಿಯರೇ, ದೇವರು ಸೌಂದರ್ಯವನ್ನು ಮೆಚ್ಚುವಂತನಾಗಿದ್ದಾನೆ. ಆದರೆ ಅನೇಕ ಸಾರಿ ಆ ಸೌಂದರ್ಯವು ದುರ್ಬಳಕೆಯಾಗುತ್ತದೆ. ಪ್ರವಾಸಿಯಾಗಿ ಜೀವಿಸಲು ಕರೆಯಲ್ಪಟ್ಟ ಅಬ್ರಹಾಮನು 2 ಸಾರಿ ಸಾರಳ ಸೌಂದರ್ಯದ ನಿಮಿತ್ತ ಹೆದರಿ
ಆಕೆಯನ್ನು ಬೇರೆಯವರ ನಿವಾಸದಲ್ಲಿರಿಸಬೇಕಾಯಿತು. ನಂಬಿಗಸ್ತಳಾಗಿಯೂ ಪತಿವ್ರತೆಯಾಗಿಯೂ ಗಂಡನಿಗೆ ಆತನನ್ನು ಹಿಂಬಾಲಿಸಿದ ಸಾರಳನ್ನು ಕರ್ತನು ಪಾಪದಿಂದ ಬಿಡಿಸಿದನು. ಅಬ್ರಹಾಮನು ಆಕೆಯನ್ನು ತಂಗಿ ಎಂದು ಹೇಳಿಸಿದನು. ಸೌಂದರ್ಯಕ್ಕೆ ಮರುಗದ ಬೀಳದ ವ್ಯಕ್ತಿ ಇಲ್ಲ. ಹಾಗಿರುವಲ್ಲಿ ಸಾರಳು ಬಹಳ ಸೌಂದರ್ಯವಾದದ್ದರಿಂದ ಅಬ್ರಹಾಮನಿಗೆ ಭಯ ಆಯಿತು. ಒಂದು ವೇಳೆ ಈಕೆಯು ನನ್ನ ತಂಗಿ ಎಂದರೆ ಅವರು ಬಿಟ್ಟಬಹುದು ಎಂಬುದಾಗಿ ಅಂದುಕೊಂಡನು. ಆದರೆ ಆಗ ಹಾಗದೆ ಅವರು ಅದನ್ನು ದುರುಪಯೋಗ ಮಾಡಿಕೊಳ್ಳಲು ಬಂದರು. ಮೊದಲನೆಯ ಪ್ರಸಂಗದಲ್ಲಿ ಆದಿಕಾಂಡ 12ನೇ ಅಧ್ಯಾಯ 11ರಿಂದ 19ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಫರೋಹನು ಸಾರಾಯಳನ್ನು ಹೆಂಡತಿಯಾಗಿ ತೆಗೆದುಕೊಂಡನು. ಇನ್ನೇನು ಆಕೆಯನ್ನು ಹೆಂಡತಿಯಾಗಿ ತೆಗೆದುಕೊಳ್ಳಬೇಕೆಂಬತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರು ಮಧ್ಯಸ್ಥಿಕೆಯನ್ನು ವಹಿಸಿ ಅಬ್ರಹಾಮನನ್ನು ಕಾಪಾಡಿದನು. ಸಾರಾಳನ್ನು ಆತನು ಕಾಪಾಡಿದನೆಂಬುದನ್ನು ನೋಡುತ್ತೇವೆ. ಎರಡನೇ ಪ್ರಸಂಗದಲ್ಲಿ ಆದಿಕಾಂಡ 20ನೇ ಅಧ್ಯಾಯ 1ರಿಂದ 12ನೇ ವಚನವನ್ನು ಗಮನಿಸುವಾಗ ಅಲ್ಲಿ ಗೆರಾರಿನ ಅರಸನಾದ ಅಬಿಮೆಲೇಕನು ಸಾರಳನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ಕಾರಣ, ಈಕೆಯು ಅಬ್ರಹಾಮನ ತಂಗಿಯಾಗಿದ್ದಾಳೆ ಹೊರತು ಹೆಂಡತಿ ಅಲ್ಲವಲ್ಲ. ಹಾಗಿರುವಲ್ಲಿ ನಾನು ಈಕೆಯನ್ನು ಬಳಸಿಕೊಳ್ಳಬಹುದು ಎಂಬುದಾಗಿ ಅಬಿಮೆಲೇಕನು ಅಂದುಕೊಳ್ಳುತ್ತಿರುವಾಗಲೇ ದೇವರು ಮಧ್ಯಸ್ಥಿಕೆಯನ್ನು ವಹಿಸಿ ಆಕೆಯನ್ನು ಕಾಪಾಡಿದನು. ಪ್ರಿಯರೇ, ಅನೇಕ ವೇಳೆ ಕ್ರೈಸ್ತ ಸ್ತ್ರೀಯರು ಸೌಂದರ್ಯ ಪಾಲನೆಯ ತಂತ್ರಕ್ಕೆ ಒಳಬೀಳುವವರಾಗಿ ಸೌಂದರ್ಯ ಪಾಲನೆಯಲ್ಲಿ ಸಮಯವನ್ನು ಹಣವನ್ನು ವ್ಯರ್ಥವಾಗಿ ವ್ಯಯ ಮಾಡುವವರಾಗಿದ್ದಾರೆ. ಕ್ರೈಸ್ತ ಸ್ತ್ರೀಯರಿಗೆ ಸೌಂದರ್ಯ ಪಾಲನೆಗಿಂತ ಸಮಯ ಹಾಗೂ ಹಣವನ್ನು ಯೋಗ್ಯ ರೀತಿಯಲ್ಲಿ ಪಾಲಿಸುವುದು ಅವಶ್ಯಕವಾಗಿದೆ. ಎರಡು ಸಂಗತಿಗಳಿಗೆ ನಾವು ಮನೆವಾರ್ತ್ಯವರಾಗಿದ್ದೇವೆ ಎಂಬುದನ್ನು ಅರಿತುಕೊಳ್ಳಬೇಕು. ಹೌದು ಪ್ರಿಯರೇ, ದೇವರು ಸೌಂದರ್ಯಕ್ಕೆ ವಿರೋಧವಲ್ಲ. ನಾವೆಲ್ಲೂ ಸುಂದರವಾಗಿರಬೇಕು, ಆಕರ್ಷಿತರಾಗಿರಬೇಕು, ಸೌಂದರ್ಯವತಿಯರಾಗಿರಬೇಕು ಎಂಬುದಾಗಿ ದೇವರು ಬಯಸುತ್ತಾರೆ. ಆದರೆ ಹೊರಗಿನ ಸೌಂದರ್ಯಕ್ಕಿಂತ ಒಳಗಿನ ಸೌಂದರ್ಯ ಬಹಳ ಮುಖ್ಯ ಎಂಬುದನ್ನು ದೇವರು ಪದೇ ಪದೇ ಅನೇಕ ವಚನಗಳಲ್ಲಿ ನಮಗೆ ತಿಳಿಸುತ್ತಿದ್ದಾರೆ. ಮೂರನೇದಾಗಿ ಸಾರಾಳ ಗುಣಾತಿಶಯವನ್ನು ನೋಡುವಾಗ ದೈವಿಕ ವಿಳಂಬಕ್ಕೆ ಅಸಹನೆಯನ್ನು ವ್ಯಕ್ತಪಡಿಸಿದಳು. ಆದಿಕಾಂಡ 16ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ ಅಬ್ರಹಾಮನ ಹೆಂಡತಿಯಾದ ಸಾರಾಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದವಳಾದ ಹಾಗರಳೆಂಬ ದಾಸಿ ಇದ್ದಳು. ಹೀಗಿರಲಾಗಿ ಸಾರಾಳು ಅಬ್ರಹಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿ ಕೊಟ್ಟನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಸಾರಾಳಿಗೆ ದೇವರ ಮೇಲೆ ನಂಬಿಕೆ ಕಡಿಮೆಯಾಗಿತ್ತು, ತಾಳ್ಮೆ ಕಡಿಮೆಯಾಗಿತ್ತು. ಅಬ್ರಹಾಮನಿಗಿರ್ತಕ್ಕಂಥ ತಾಳ್ಮೆ ಮತ್ತು ನಂಬಿಕೆ ಸಾರಾಳಲ್ಲಿ ಇರಲಿಲ್ಲ. ದೇವರ ಸಮಯಕ್ಕೋಸ್ಕರ ಆಕೆಯು ಕಾದುಕೊಳ್ಳುವಷ್ಟು ತಾಳ್ಮೆ ಹೊಂದಿದವಳಾಗಿರಲಿಲ್ಲ. ಹಾಗಿರುವಲ್ಲಿ ಆಕೆ ಆತುರಪಟ್ಟಳು. ಇನ್ನು ನನ್ನ ವಯಸ್ಸಾಗಿದೆ, ಮುಟ್ಟು ನಿಂತೋಗಿದೆ, ನನಗೆ ಮಕ್ಕಳಾಗುವುದಿಲ್ಲ. ಹಾಗಿರುವಲ್ಲಿ ನನ್ನ ಸಂತಾನ ಬೆಳಗುವುದಂತೆ, ಅಬ್ರಹಾಮನ ಸಂತಾನ ಇರಬೇಕಾದರೆ ನಾನು ಒಂದು ಮಾರ್ಗವನ್ನು ಹುಡುಕಬೇಕು ಎಂಬುದಾಗಿ ಹಾಗರಳ ಬಳಿಯಲ್ಲಿ ಅಬ್ರಹಾಮನನ್ನು ಕಳಿಸುತ್ತಾಳೆ. ಇದು ದೇವರಿಗೆ ವಿರೋಧವಾದದ್ದು ಎಂಬುದನ್ನು ನಾವು ಗುರುತಿಸುವಂತರಾಗಿದ್ದೇವೆ. ಇದರ ಪರಿಣಾಮವಾಗಿ 4ನೇ ಗುಣಾತಿಶಯವನ್ನು ನೋಡುವಾಗ ಕುಟುಂಬದಲ್ಲಿ ತೊಂದರೆ ಉಂಟಾಯಿತು ಎಂಬುದಾಗಿ ನೋಡುತ್ತೇವೆ. ಸಾರಾಳ ಗಡಿಬಿಡಿತನ, ಆತುರತೆ
ತಾಳ್ಮೆಯನ್ನು ಕಳೆದುಕೊಳ್ಳುವುದರಿಂದ ಕುಟುಂಬದಲ್ಲಿ ಎಷ್ಟು ತೊಂದರೆ ಆಯಿತು ಎಂಬುದಾಗಿ ನಾವು ಗುರುತಿಸುವಾಗ ಆದಿಕಾಂಡ 16ನೇ ಅಧ್ಯಾಯ 4ರಿಂದ 6ನೇ ವಚನವನ್ನು ಗಮನಿಸುವಾಗ ಇಲ್ಲಿ ನೋಡುವಂತರಾಗಿದ್ದೇವೆ. ಅವನು ಹಾಗರಳನ್ನು ಸೇರಲು ಗರ್ಭಿಣಿಯಾದಳು. ತಾನು ಗರ್ಭಿಣಿಯಾದನೆಂದು ತಿಳುಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು. ಆಗ ಸಾರಾಯಳು ಅಬ್ರಾಮನಿಗೆ, ನನ್ನ ಗೋಳು ನಿನಗೆ ಮುಟ್ಟಲಿ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದ್ದೇನಷ್ಟೇ. ಅವಳು ತಾನು ಗರ್ಭಿಣಿಯಾದನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ. ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಲು ಅಬ್ರಹಾಮನು, ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಸಾರಾಯಳು ಅವಳನ್ನು ಬಾಧಿಸಿದಳು, ಅವಳು ಓಡಿ ಹೋದಳು. ಕುಟುಂಬದಲ್ಲಿ ಸಮಸ್ಯೆಯನ್ನು ತರುವುದಕ್ಕೆ ಕಾರಣ ಸಾರಾಯಳೇ ಆಗಿದ್ದಳು. ಹಾಗರಳು, ನಾನು ಅಬ್ರಾಮನಿಗೆ ಈಗ ಪತ್ನಿಯಾಗಿದ್ದೇನೆ, ಆತನಿಗೆ ಒಂದು ಮಗುವನ್ನು ಕೊಡುತ್ತಿದ್ದೇನೆ, ಆತನಿಗೆ ಒಂದು ಸಂತಾನವನ್ನು ಕೊಡುತ್ತಿದ್ದೇನೆ ಎಂಬತಕ್ಕಂಥ ಅಹಂ ಆಕೆಯಲ್ಲಿ ಉದ್ಭವವಾಯಿತು. ಇನ್ನು ಮೇಲೆ ಜನರು ನನ್ನನ್ನು ಗುರುತಿಸುತ್ತಾರೆ, ನಾನು ಈ ಲೋಕಕ್ಕೆ ಮೂಲ ಮಾತೆಯಾಗುತ್ತೇನೆ ಎಂಬತಕ್ಕಂಥ ಅಹಂಕಾರ, ಅಸೂಯೆ ಹುಟ್ಟಿಕೊಂಡು ಬಂದಾಗ ಈ ಒಂದು ತಿರಸ್ಕಾರ ಸಾರಳಲ್ಲಿ ಮತ್ತು ಹಾಗರಳಲ್ಲಿ ವೈಮನಸ್ಸನ್ನು ಹುಟ್ಟಿಕೊಳ್ಳುವಂತೆ ಮಾಡಿತು. ಅಲ್ಲಿ ಪರಸ್ಪರ ಅಸೂಯೆ ಹುಟ್ಟಿಕೊಂಡಿತು. ಮನೆಯಲ್ಲಿ ಅಸಂತೋಷ, ಅಸಮಾಧಾನ ಉದ್ಭವಿಸಿತು ಎಂಬುದಾಗಿ ನೋಡುತ್ತೇವೆ. ಅಬ್ರಹಾಮನು ಮಾಡ್ತಕ್ಕಂಥ ವ್ಯಥವಾದಂಥ ಪ್ರಯತ್ನ ಆ ಸಾಮರಸ್ಯವನ್ನು, ಆ ಸಮಾಧಾನವನ್ನು, ಆ ಶಾಂತಿಯನ್ನು ಕುಟುಂಬದಲ್ಲಿ ತಂದುಕೊಡಲು ಸಾಧ್ಯವಾಗಲಿಲ್ಲ. ಪದೇ ಪದೇ ಸಾರಳಿಗೂ ಹಾಗರಳಿಗೂ ಜಗಳಗಳು, ವೈಮನಸ್ಸುಗಳು, ವ್ಯತ್ಯಾಸಗಳು, ವೈರತ್ವಗಳು ಜಾಸ್ತಿ ಆಗುತ್ತಿರುವಾಗ ಕೊನೆಯದಾಗಿ ಸಾರಳು ಆ ಹಾಗರಳನ್ನು ಮನೆಯನ್ನು ಬಿಟ್ಟು ಓಡಿಸಬೇಕಾಯಿತು. ಸಾರಳು ತನ್ನ ಸ್ವಂತ ಸ್ವಯಂಕೃತ ತಪ್ಪಿನಿಂದ ಕಷ್ಟವನ್ನು ಅನುಭವಿಸಬೇಕಾಗಿತ್ತು. 5ನೇ ಗುಣ, ದೇವರ ವಾಗ್ದಾನಗಳನ್ನು ನಂಬಲಿಲ್ಲ. ಆದಿಕಾಂಡ 18ನೇ ಅಧ್ಯಾಯ 11ರಿಂದ 15 ವಚನಗಳನ್ನು ಗಮನಿಸುವಾಗ ಹೀಗೆ ತಿಳಿಸುವಂಥದ್ದಾಗಿದೆ. ಅಬ್ರಹಾಮನು ಸಾರಳು ಬಹುವೃದ್ಧರಾಗಿದ್ದರು. ಸಾರಳಿಗೆ ಗರ್ಭ ಧರಿಸುವ ಕಾಲ ಮೀರಿ ಹೋಗಿತ್ತು. ಹೀಗಿರಲಾಗಿ ಆಕೆ, ನನ್ನಂಥ ಮುದುಕಿಗೆ ಆ ಭಾಗ್ಯ ಸಿಕ್ಕಿತೆ, ನನ್ನ ಯಜಮಾನನು ಮುದುಕನಲ್ಲವೇ ಎಂದು ತನ್ನೊಳಗೆ ನಕ್ಕಳು. ಯೆಹೋವನು ಅಬ್ರಹಾಮನಿಗೆ, ಸಾರಳು ನಕ್ಕು, ಮುದುಕಿಯಾದ ನಾನು ಮಗನನ್ನು ಹೆರುವುದಾದೀತೆ ಎಂದು ಹೇಳಿದ್ದೇನು? ಯೆಹೋವನಿಗೆ ಅಸಾಧ್ಯವಾದದ್ದುಂಟೋ? ನಾನು ಹೇಳಿದಂತೆಯೇ ಬರುವ ವರ್ಷದ ಇದೇ ಕಾಲದಲ್ಲಿ ನಾನು ನಿನ್ನ ಬಳಿಗೆ ಬಂದಾಗ ಸಾರಳಿಗೆ ಮಗನಿರುವನು ಎಂದು ಹೇಳಿದಳು. ಆಗ ಸಾರಳು ಭಯಪಟ್ಟು ನಾನು ನಗಲಿಲ್ಲ ಎಂದು ಸುಳ್ಳು ಹೇಳಲು ಆತನು, ಹಾಗನ್ನಬೇಡಮ್ಮ, ನೀನು ನಕ್ಕದ್ದುಂಟು ಅಂದನು. ಪ್ರಿಯರೇ, ಸಾರಳಿಗೆ 90 ವರ್ಷ ವಯಸ್ಸಾಗಿತ್ತು. ಆ 90 ವರ್ಷ ವಯಸ್ಸಿನಲ್ಲಿ ನನಗೀಗ ಮುಟ್ಟು ಸಹ ನಿಂತಿದೆ, ಗರ್ಭ ಧರಿಸುವ ಯಾವ ಲಕ್ಷಣವೂ ನನ್ನ ದೇಹದಲ್ಲಿ ಕಾಣುತ್ತಿಲ್ಲ, ಇದು ದೇವರಿಂದ ಸಾಧ್ಯವಾಗುತ್ತದಾ ಎಂಬುದಾಗಿ ಸಂದೇಹವನ್ನು ಪಡುತ್ತಿರುವಾಗ, ದೇವರಲ್ಲಿ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದನ್ನು ತೋರಿಸುವುದಕ್ಕೆ ಇದೊಂದೇ ದೃಷ್ಟಾಂತ ಸಾಕು. ಪ್ರಿಯರೇ, ಅನೇಕರು ಬಂಜೆಯಾಗಿದ್ದೀರಾ. ನಮ್ಮ ಬಂಜೆತನ ನಮ್ಮನ್ನು ದುಃಖಕ್ಕೆ ಈಡು ಮಾಡಿಕೊಡುತ್ತದೆ ಎಂಬುದಾಗಿ ನೀವು ಅಂದುಕೊಂಡಂಥ ಪಕ್ಷದಲ್ಲಿ ನಿಮ್ಮ ಬಂಜೆತನವನ್ನು ಹೋಗಲಾಡಿಸಲಿಕ್ಕೆ ನಂಬಿಕೆಯನ್ನು ವ್ಯಕ್ತಪಡಿಸಿರಿ. ಪ್ರಾರ್ಥನೆಯ ಮೂಲಕವಾಗಿ ದೇವರಿಗೆ ಕಣ್ಣೀರನ್ನು ಸುರಿಸಿ ನೀವು ಬೇಡಿಕೊಳ್ಳಿರಿ. ಖಂಡಿತವಾಗಿಯೂ ದೇವರು ಹೆಣ್ಣು ಮಕ್ಕಳೇ ನಿಮ್ಮ ಗರ್ಭವನ್ನು ತೆರೆಯುವಂತನಾಗಿದ್ದಾನೆ. ಕ್ರೈಸ್ತಿಯ ಜೀವಿತದ ಅಸ್ತಿವಾರ ನಂಬಿಕೆಯಾಗಿದೆ.
ನಂಬಿಕೆಯಲ್ಲದೆ ನಾವು ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ ಎಂಬುದಾಗಿ ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ಗಮನಿಸುವಂತರಾಗಿದ್ದೇವೆ. ನಂಬಿಕೆ ಆತ್ಮಿಕವಾಗಿ ನಮ್ಮನ್ನು ಬಲಗೊಳಿಸುತ್ತದೆ, ನಿರೀಕ್ಷೆಯನ್ನು ಹುಟ್ಟಿಸುತ್ತದೆ. ನಿರೀಕ್ಷೆ ಪ್ರಾಯೋಗಿಕ ಕ್ರೈಸ್ತಿಯ ನಡವಳಿಕೆಯನ್ನು ವೃದ್ಧಿಪಡಿಸುವಂಥದ್ದಾಗಿದೆ. ಸಾರಳು ದೇವರನ್ನು ಸಂಪೂರ್ಣವಾಗಿ ನಂಬಿಕೊಳ್ಳಲಿಲ್ಲ, ಆತನ ವಾಗ್ದಾನ ಮೇಲೆ ನಂಬಿಕೆಯೇ ನಡೆಯಲಿಲ್ಲ. ಅದಕ್ಕೆ ಮುದುಕಿಯಾಗಿ ಮುಟ್ಟು ನಿಂತು ಹೋಗಿದ್ದವಳು ಆಗಿದ್ದಳು. ಹಾಗಾಗಿ ತನಗೆ ಮಕ್ಕಳಾಗುವುದಿಲ್ಲ ಅಂದುಕೊಂಡು ತನಗೆ ತಾನೇ ಒಂದು ಅಪನಂಬಿಕೆಯ ಜೀವಿತವನ್ನು ನಡೆಸಿದಳು ಎಂಬುದಾಗಿ. ಆದರೆ ದೇವರು ಆಕೆಯನ್ನು ಪ್ರೀತಿಸಿದನು, ಅಬ್ರಹಾಮನ ಪ್ರೀತಿಸಿದನು. ಹಾಗಾಗಿ ತನ್ನ ವಾಗ್ದಾನವನ್ನು ನೆರವೇರಿಸಿದನು ಎಂಬುದನ್ನು ನೋಡುತ್ತೇವೆ. 6ನೇ ಗುಣವನ್ನು ನೋಡುವಾಗ ದೇವರಿಂದ ಗೌರವಿಸಲ್ಪಟ್ಟವಳಾದಳು. ದೇವರು ತಾನು ವಾಗ್ದಾನ ಮಾಡಿದ ಹಾಗೆ ಸಾರಳ ಗರ್ಭದಲ್ಲಿ ಮಗುವು ಹುಟ್ಟುವಂತೆ ಮಾಡಿ 90ನೇ ವಯಸ್ಸಿನಲ್ಲಿ ವಾಗ್ದಾತ ಮಗನಾದಂಥ ಇಸಾಕನು ಜನಿಸಿದನು ಎಂಬುದಾಗಿ ನೋಡುವಂತರಾಗಿದ್ದೇವೆ. ದೇವರು ಅಬ್ರಹಾಮನ ಮತ್ತು ಸಾರಳಿಗೆ ಮಗುವನ್ನು ಅನುಗ್ರಹಿಸಿದಾಗ ಅಬ್ರಹಾಮನಿಗೆ 100 ವರ್ಷ, ಸಾರಳಿಗೆ 90 ವರ್ಷ. ಕರ್ತನು ತನ್ನ ಭಕ್ತರಿಗೆ ಅನುಗ್ರಹಿಸುವ ಆಶೀರ್ವಾದವು ನಿರೀಕ್ಷೆಗೂ ಮೀರಿದ್ದಾಗಿದೆ. ಸಾರಳಿಗೆ ದೇವರು ಕೊಟ್ಟಂಥ ಆಶೀರ್ವಾದ ಏನು ಗೊತ್ತಾ? ವಾಗ್ದಾನಕ್ಕೆ ತಕ್ಕಂತೆ ಮಗನನ್ನು ಅನುಗ್ರಹಿಸಿದನು. ಹುಟ್ಟುವ ಮೊದಲೇ ಹೆಸರನ್ನು ಅನುಗ್ರಹಿಸಿದನು. ಆದಿಕಾಂಡ 17ನೇ ಅಧ್ಯಾಯ 19ನೇ ವಚನ. ಸಾರಾಯಳನ್ನು ಆಶೀರ್ವದಿಸಿ ಸಾರಾ ಎಂದು ಮರುನಾಮಕರಣ ಮಾಡಿದನು. ವಾಗ್ದಾನ ಮಾಡಿದ್ದು ಮಾತ್ರವೇ ಅಲ್ಲ, ಅಬ್ರಹಾಮನೊಡನೆ ಒಡಂಬಡಿಕೆಯನ್ನು ಮಾಡಿಕೊಂಡನು. ಸಂತಾನ ಪ್ರಾಪ್ತಿಯೊಡನೆ ದೇಶದ ಬಾಧ್ಯತೆಯನ್ನು ಅನುಗ್ರಹಿಸಿದನು. ದೇವರು ಅಬ್ರಹಾಮನನ್ನು ಸಾರಳನ್ನು ಆಶೀರ್ವದಿಸಿದನು, ಅವರನ್ನು ಗೌರವಿಸಿದನು. ಅವರ ಮೂಲಕವಾಗಿ ಇಡೀ ಜನಾಂಗವೇ, ಕುಲವೇ ಉತ್ಪತ್ತಿಯಾಗುವಂತೆ ಮಾಡಿದನು. ಪ್ರಿಯರೇ, ನಾವು ನಂಬಿಗಸ್ತರಾಗಿದ್ದಂಥ ಪಕ್ಷದಲ್ಲಿ ದೇವರು ನಮ್ಮ ನಂಬಿಕೆಯನ್ನು ಗೌರವಿಸುತ್ತಾನೆ. ನಂಬಿಕೆಗೆ ತಕ್ಕಂಥ ಪ್ರತಿಫಲವನ್ನು ದೇವರು ಕೊಡುತ್ತಾನೆ. ಕೊನೆಯದಾಗಿ ನೋಡುವಾಗ ಈ ಸಾರಾಳ ಹೆಸರು ನಂಬಿಗಸ್ತರ ಪಟ್ಟಿಯಲ್ಲಿ ಸೇರಿಸಲ್ಪಟ್ಟಿದೆ. ಇಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸುವಾಗ ಅಲ್ಲಿ ತಿಳಿಸುವಂಥದ್ದಾಗಿದೆ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದ ಆತನನ್ನು ನಂಬತಕ್ಕವನೆಂದೆಣಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರು ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದಳು. ಆದ್ದರಿಂದ ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುವಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು. ಎಂತಹ ವಾಗ್ದಾನ! ದೇವರು ಮಾಡಿರುವ ವಾಗ್ದಾನದಲ್ಲಿ ತಾನು ಯಾವತ್ತೂ ಎಡುವುದಿಲ್ಲ. ಮನುಷ್ಯರ ಕೈಯಲ್ಲಿ ಅಸಾಧ್ಯವಾದದ್ದು ದೇವರಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂಬುದನ್ನು ಪದೇ ಪದೇ ನಮ್ಮ ಜೀವಿತಗಳಲ್ಲಿ, ನಮ್ಮ ಪಿತಾಮಹರ ಜೀವಿತದಲ್ಲಿ ದೇವರು ನಿರೂಪಿಸಿಕೊಟ್ಟಿದ್ದಾನೆ. ಪ್ರಿಯ ಆಧುನಿಕ ಕ್ರೈಸ್ತಿಯ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸುತ್ತಿರುವಾಗ ಸಾರಳಿಗಿರ್ತಕ್ಕಂಥ ಆ ಅಪನಂಬಿಕೆಯು ಬಿಟ್ಟು ಹೋಗಿ ಅಬ್ರಹಾಮನಿಗಿರ್ತಕ್ಕಂಥ ಆ ದೃಢವಾದ ನಂಬಿಕೆ ನಿಮಗಿದ್ದಂಥ ಪಕ್ಷದಲ್ಲಿ ನೀವು ದೇವರ ಮಕ್ಕಳೆನಿಸಿಕೊಳ್ಳುತ್ತೀರಿ, ದೇವರಿಗೆ ಮೆಚ್ಚುಗೆಯಾಗಿ ನಡೆಯುತ್ತೀರಿ. ನಿಮ್ಮ ನಂಬಿಕೆ ನಿಮಗೆ ಫಲವನ್ನು ತರುವಂಥದ್ದಾಗಿದೆ. ಸಾರಳ ಬಗ್ಗೆ ಅನೇಕ ವಚನಗಳು ಪ್ರಸ್ತಾಪ ಮಾಡುತ್ತವೆ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 51ನೇ ಅಧ್ಯಾಯ 2ನೇ ವಚನದಲ್ಲಿ ಸಾರಳನ ಕುರಿತು ಪ್ರವಾದಿಯಾದ ಯೆಶಾಯನು ಹೇಳ್ತಾನೆ, ಈಕೆಯು ಇಸ್ರಾಯೇಲರ ಮೂಲ ಮಾತೆ ಎಂಬುದಾಗಿ. ಎರಡನೇದಾಗಿ
ಪೌಲನು ರೋಮಪುರದವರೆಗೆ 4ನೇ ಅಧ್ಯಾಯ 19ನೇ ವಚನ ಹಾಗೂ 9ನೇ ಅಧ್ಯಾಯ 9ನೇ ವಚನ ತಿಳಿಸುವಂತನಾಗಿದ್ದಾನೆ. ಸಾರಯಳು ವಾಗ್ದಾತ ಮಗನ ತಾಯಿ ಎಂಬುದಾಗಿ. 3ನೇದಾಗಿ 1ನೇ ಪೇತ್ರ 3ನೇ ಅಧ್ಯಾಯ 6ನೇ ವಚನದಲ್ಲಿ ಅಪೊಸ್ತಲನಾದ ಪೇತ್ರನು ಬರೆದು ತಿಳಿಸುವಂತನಾಗಿದ್ದಾನೆ. ಸಾರಯಳು ಒಬ್ಬ ಒಳ್ಳೆಯ ಮತ್ತು ವಿಧೇಯತೆಯ ಹೆಂಡತಿಯಾಗಿದ್ದಳು ಎಂಬುದಾಗಿ. ಪ್ರಿಯರೇ, ಇವತ್ತು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಸಾರಳು ಒಂದು ಮಾದರಿಯಾಗಬೇಕು. ಇಡೀ ಮಾನವ ಕುಲಕ್ಕೆ ಆಕೆಯು ಒಬ್ಬ ಮಾತೆಯಾಗಿದ್ದಾಳೆ, ತಾಯಿಯಾಗಿದ್ದಾಳೆ. ಇವತ್ತಿನ ಜನಾಂಗವು ಇಷ್ಟು ಅಸಂಖ್ಯವಾಗಿ ಬೆಳೆದಿದೆ ಎಂಬುದಕ್ಕೆ ಕಾರಣವೇ ಸಾರಾ ಮತ್ತು ಅಬ್ರಹಾಂ. ಪ್ರಿಯ ಸಹೋದರಿ, ಸಾರಳ ಹಾಗೆ ಅಪನಂಬಿಕಸ್ಥಳಾಗದೆ ನಾವು ನಂಬಿಕೆಯ ಜೀವಿತವನ್ನು ನಡೆಸಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಸಾರಾಯಳು ಎಂದರೆ ಸಂದೇಹವುಳ್ಳವಳು, ಸಾರಾ ಅಂದರೆ ರಾಜಸ್ತ್ರೀ. ಇವತ್ತು ಸ್ವಾಮಿ ನಮ್ಮ ಹೆಸರನ್ನು ಬದಲಾಯಿಸಲು ಇಷ್ಟಪಡುವಂತನಾಗಿದ್ದಾನೆ. ನಮಗಿರ್ತಕ್ಕಂಥ ಆ ಅಪನಂಬಿಕೆಯ ಹೆಸರು ಬದಲಾಗಬೇಕು. ನಂಬಿಗಸ್ತ ಕ್ರೈಸ್ತ ಮಕ್ಕಳಾಗಬೇಕು. ನಾವು ಅಪನಂಬಿಕೆಯರಾಗಿ ಜೀವಿಸಿದಂಥ ಪಕ್ಷದಲ್ಲಿ ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನಡೆಯುವುದಿಲ್ಲ. ದೇವರು ಕೊಟ್ಟಿರುವ ಉನ್ನತವಾದ ಒಂದು ಸ್ಥಾನವನ್ನು ನೀವು ಗೌರವಿಸಬೇಕಾಗುವಂಥದ್ದಾಗಿದೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ದೇವರು ಗೌರವಿಸುತ್ತಾರೆ. ಅವರ ಮೂಲಕವಾಗಿ ಉತ್ತಮವಾದ ಸಂತಾನವಾಗಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಹಾಗಿರುವಲ್ಲಿ ಪ್ರಿಯರೇ, ದೇವರು ಈ ಲೋಕವನ್ನು ಸೃಷ್ಟಿ ಮಾಡುವುದು ಮಾತ್ರವಲ್ಲ, ಮಾನವನನ್ನು ಸೃಷ್ಟಿ ಮಾಡಿ ಆ ಮಾನವರಿಗೆ ನೀವು ಸಂತಾನ ಪ್ರಾಪ್ತಿಯಾಗಿರಿ, ಅಭಿವೃದ್ಧಿಯಾಗಿರಿ, ಬೆಳೆಯಿರಿ, ಮಕ್ಕಳು ಮೊಮ್ಮಕ್ಕಳನ್ನು ನೀವು ನೋಡುವವರಾಗಿರ್ರಿ. ಸತ್ಯವೇದದಲ್ಲಿ ಅನೇಕ ವಚನಗಳು ನಮಗೆ ತಿಳಿಸುವಂಥದ್ದಾಗಿದೆ. ಕೀರ್ತನೆ 128 ನೀವು ಗಮನಿಸಿ ಓದುತ್ತಿರುವಾಗ ಅಲ್ಲಿ ತಿಳಿಸುವಂಥದ್ದಾಗಿದೆ, ನೀವು ಮಕ್ಕಳ ಮೊಮ್ಮಕ್ಕಳನ್ನು ನೋಡುವವರಾಗಿದ್ದೀರಿ ಎಂಬುದಾಗಿ. ಆ ಸೌಭಾಗ್ಯವನ್ನು ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ದೇವರು ಕೊಡಲಿ. ನಮ್ಮ ಪೂರ್ವಿಕರು ಯಾವ ರೀತಿಯಲ್ಲಿ ನಂಬಿಕೆಯುಳ್ಳವರಾಗಿ ಜೀವಿಸಿದ್ದರೋ ಅದೇ ರೀತಿಯಲ್ಲಿ ನಾವು ಸಹ ನಂಬಿಕೆಯಲ್ಲಿ ಜೀವಿಸೋಣ. ದೇವರನ್ನು ಮೆಚ್ಚಿಸುವುದು ನಂಬಿಕೆಯಿಂದ ಮಾತ್ರ ಸಾಧ್ಯ. ನೀತಿಗೆ ಬಾಧ್ಯರಾಗೋಣ. ವಾಗ್ದಾನಗಳನ್ನು ಪಡೆದುಕೊಂಡು ಅದನ್ನು ನಾವು ನಿರ್ವಹಿಸೋಣ. ನಿರ್ಬಲರಾಗಿದ್ದೇವೆ, ಸ್ವಾಮಿ ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುವಂತನಾಗಿದ್ದಾನೆ. ದೇವರ ಅದ್ಭುತ ಸ್ವರೂಪನು, ನೀತಿಯುಳ್ಳವನು, ಪ್ರೀತಿಯುಳ್ಳವನು ನಮ್ಮನ್ನು ಖಂಡಿತವಾಗಿಯೂ ಆಶೀರ್ವದಿಸ್ತಾನೆ. ಸಾರಾಳಿಗೆ ಕೊಟ್ಟಂಥ ಆಶೀರ್ವಾದವನ್ನು ದೇವರು ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಕೊಟ್ಟು ಅಭಿವೃದ್ಧಿಪಡಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಪ್ರಾರ್ಥನೆ ಮಾಡುವ. ಸರ್ವಕ್ಕೂ ಒಡೆಯನಾದಂಥ ನಮ್ಮ ತಂದೆಯಾದ ದೇವರೇ, ಸಾರಾಳ ಜೀವಿತದಲ್ಲಿ ಆದಂಥ ಅನುಭವವು ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೂ ಆಗಿ ಹೆಸರು ಬದಲಾಯಿಸಿ ಜೀವಿತವೇ ಬದಲಾಗಿ ನಂಬಿಗಸ್ತಿಗೆ ಜೀವಿಸುವ ನಡೆಸುವಂತೆ ನೀನೇ ಸಹಾಯ ಮಾಡಿ ಎಂಬುದಾಗಿ ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ.